ಈಗ ನೋಡಿ, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ವೆಕ್ಟರ್ ಆ್ಯಂಡ್ ದ ಟ್ಯಾಂಜೆಂಟ್ ಫಾರ್ ದ ಫಾಲೋಯಿಂಗ್ ಪೇರ್ ಆಫ್ ಕರ್ವ್ಸ್. ಸೆಕೆಂಡ್ ಕ್ವಶನ್ ಬಂದು r² cos 2θ ಇಸ್ ಈಕ್ವಲ್ ಟು ಏನು, a². ಅರ್ಥ ಆಗ್ತಿದೆಯಲ್ವಾ? ನೋಡಿ, ಪ್ರಾಬ್ಲಮ್ ಮಾಡೋಕ್ಕೆ ಈ ಫಾರ್ಮುಲೇಸ್ ಎಲ್ಲ ನಿಮಗೆ ಗೊತ್ತಿದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ಏನು ಮಾಡ್ಬೇಕು ಹೇಳಿ, ಫಸ್ಟ್ ಕ್ವಶನ್ನ ಬರ್ಕೊಳ್ಳೋಣ. ಹೇಳಿ, r² cos 2θ ಅಂದರೆ ಏನು, a². ಗೊತ್ತಾಗ್ತಿದೆಯಲ್ವಾ? ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ r² ಇಂಟು 2θ ಈಸ್ ಈಕ್ವಲ್ ಟು ಹೇಳಿ ಲಾಗ್ a². ಲಾಗ್ ಎಮ್ ಇಂಟು ಎನ್ ಅಂದ್ರೇನು, ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಹೇಳಿ, ಲಾಗ್ r² ಪ್ಲಸ್ ಲಾಗ್ cos 2θ ಈಸ್ ಈಕ್ವಲ್ ಟು, ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ಲಾಗ್ ಎಮ್ ಪವರ್ ಎನ್. ನೋಡಿ, ಎ ಅಂದರೆ ಎಮ್ ಇದ್ದಂಗೆ, 2n ಬಂದು ಎನ್ ಇದ್ದಂಗೆ. ಲಾಗ್ a² ನಾವು ಏನಂತ ಬರಿಬೋದು, 2 ಲಾಗ್ ಎ. ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ಲಾಗ್ r² 2 ಲಾಗ್ r ಪ್ಲಸ್ ಲಾಗ್ 2θ ಈಸ್ ಈಕ್ವಲ್ ಟು 2 ಲಾಗ್ ಎ. ಅರ್ಥ ಆಯ್ತಲ್ವಾ? ಇದು ಪಕ್ಕ ಗೊತ್ತಾಯ್ತಾ? ಇದನ್ನ ಸ್ವಲ್ಪ ನೀಟಾಗಿ ಮಾಡಿ, ಯಾಕಂದರೆ ಇಲ್ಲಿ ರಾಂಗ್ ಆದರೆ ಪ್ರಾಬ್ಲಮ್ ರಾಂಗ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಏನು ಮಾಡ್ಬೇಕು ಹೇಳಿ, r² cos 2θ ಅಂದ್ರೇನು, a². ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ r² cos 2θ ಈಸ್ ಈಕ್ವಲ್ ಟು ಲಾಗ್ a². ಲಾಗ್ ಎಮ್ ಇಂಟು ಎನ್ ಅಂದ್ರೇನು, ಲಾಗ್ ಎಮ್ ಪ್ಲಸ್ ಲಾಗ್ ಎನ್, ಲಾಗ್ cos 2θ. ಲಾಗ್ a² ಅಂದರೆ 2 ಲಾಗ್ ಎ. ಲಾಗ್ r² ಅಂದರೆ 2 ಲಾಗ್ ಆರು, ಲಾಗ್ cos 2θ ಈಸ್ ಈಕ್ವಲ್ ಟು 2 ಲಾಗ್ ಎ. ಈಗೇನು ಮಾಡಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಬೇಕು. ನೋಡಿ, ಫಸ್ಟು ಮಾಡಿದಾಗ 2 ಹಂಗೆ ಇಟ್ಕೊಳ್ಳಿ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು, 1/r dr/dθ ಪ್ಲಸ್ d/dθ ಆಫ್ ಲಾಗ್ ಆಫ್ ಎನಿಥಿಂಗ್ ಅಂದ್ರೇನು, 1/anything d/dθ ಆಫ್ ಎನಿಥಿಂಗ್. ಈಗ ನೋಡಿ, d/dθ ಆಫ್ ಯಾವ್ದು ಮಾಡಬೇಕಾಗಿರೋದು ನಮಗೆ, ಲಾಗ್ ಆಫ್ cos 2θ ಹೇಳಿ. ಈಗ d/dx ಆಫ್ ಲಾಗ್ ಆಫ್ ಎನಿಥಿಂಗ್ ಅಂದ್ರೇನು, 1/anything d/dx ಆಫ್ ಎನಿಥಿಂಗ್. ಅರ್ಥ ಆಗ್ತಿದೆಯಲ್ವಾ? ಆ ಥರ ಅಂದ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಎನಿ ಫಂಕ್ಷನ್ ಅದು ಆ್ಯಕ್ಚುಲಾಗಿ ಆ ಥರ ಅಂದ್ಕೊಳ್ಳಿ, ಆಯ್ತಲ್ವಾ? d/dθ ಆಫ್ ಲಾಗ್ ಆಫ್ ಎನಿಥಿಂಗ್ ಅಂದ್ರೇನು, 1/anything ಅಂದ್ರೇನು, ಲಾಗ್ ಆದಮೇಲೆ ಏನಿದೆ ಅದು ಎನಿಥಿಂಗ್. 1/cos 2θ d/dθ ಆಫ್ cos 2θ. ಈಗ d/dx ಆಫ್ cos x ಅಂದ್ರೇನು, ಈಗ ಅದೇ ಥರ ಇಲ್ಲಿ cos θ ಇದ್ದರೆ ಮೈನಸ್ sin θ, ಇಲ್ಲಿರೋದೇನು cos 2θ. ಅದಕ್ಕೆ d/dx ಆಫ್ cos ಆಫ್ ಎನಿಥಿಂಗ್ ಅಂದರೆ ಏನು ಹೇಳಿ, ಮೈನಸ್ ಸೈನ್ ಆಫ್ ಎನಿಥಿಂಗ್ d/dx ಆಫ್ ಎನಿಥಿಂಗ್. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಏನಾಗುತ್ತೆ, 1/cos 2θ d/dθ ಆಫ್ cos 2θ ಅಂದ್ರೇನು, ಮೈನಸ್ sin 2θ d/dθ ಆಫ್ ಏನು ಬರುತ್ತೆ, 2θ. ಇಲ್ಲಿ ಕಾಸ್ ಆಫ್ ಎನಿಥಿಂಗ್ ಅಂದ್ರೇನು, ಮೈನಸ್ ಸೈನ್ ಆಫ್ ಎನಿಥಿಂಗ್, ಆಮೇಲೆ d/dθ ಆಫ್ ಎನಿಥಿಂಗ್. ಎನಿಥಿಂಗ್ ಅಂದರೆ ಇಲ್ಲಿ 2θ ಇದ್ದಂಗೆ. ಅರ್ಥ ಆಗ್ತಿದೆಯಲ್ವಾ? ಈಗ d/dθ ಆಫ್ 2θ ಅಂದ್ರೇನು, d/dx ಆಫ್ 2x ಇದ್ದರೆ ಹಿಂಗೆ ಮಾಡ್ತೀರಾ, 2ನ ಆಚೆ ತಗೋತೀರಾ, d/dx ಆಫ್ x ಏನು, 1. ಇಲ್ಲಿ d/dθ ಆಫ್ 2θ ಅಂದರೆ 2 ಇಂಟು 1. ಹೇಳಿ ಏನಾಗುತ್ತೆ ಇದು, 1/cos 2θ ಮೈನಸ್ sin 2θ d/dθ ಆಫ್ 2θ ಅಂದ್ರೇನು, 2. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಇಷ್ಟೆಲ್ಲ ನೀವೇನು ಮಾಡೋಕ್ಕೆ ಹೋಗಬೇಡಿ, ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. d/dθ ಆಫ್ ಲಾಗ್ ಆಫ್ cos 2θಗೆ ಫಾರ್ಮುಲಾ ಏನು ಅಂದರೆ ಈ ಥರ, 1/cos 2θ ಆಮೇಲೆ ಮೈನಸ್ sin 2θ ಇಂಟು 2 ಡೈರೆಕ್ಟಾಗೆ ಮಾಡಿ, ಆಯ್ತಲ್ವಾ? d/dx ಆಫ್ d/dθ ಆಫ್ ಲಾಗ್ ಆಫ್ cos 2θಗೆ ಫಸ್ಟ್ 1/anything ಅಂದರೆ 1/cos 2θ, ಆಮೇಲೆ ಕಾಸ್ ಆಫ್ ಎನಿಥಿಂಗ್ಗೆ ಮೈನಸ್ ಸೈನ್ ಆಫ್ ಎನಿ ಅಂದರೆ ಇಲ್ಲಿ ಎನಿಥಿಂಗ್ ಅಂದರೆ 2θ ಆಗುತ್ತೆ. ಕಾಸ್ ಆಫ್ 2θ ವಿಲ್ ಬಿಕಮ್ ಮೈನಸ್ ಆಫ್ ಸೈನ್ ಆಫ್ 2θ. ಆಮೇಲೆ ಎನಿಥಿಂಗೇ ಮಾಡಬೇಕು, 2θಗೆ ಏನು ಡಿಫ್ರೆನ್ಷಿಯೇಷನ್ 2. ಅರ್ಥ ಆಗ್ತಿದೆಯಲ್ವಾ? ಲಾಗ್ ಇದ್ದಾಗ ಎನಿಥಿಂಗ್ ಏನಾಗುತ್ತೆ, cos 2θ. ಕಾಸ್ ಇದ್ದಾಗ ಎನಿಥಿಂಗ್ ಏನಾಗುತ್ತೆ, 2θ. 2θಗೆ ಡಿಫ್ರೆನ್ಷಿಯೇಷನ್ ಏನು, 2. ಗೊತ್ತಾಗ್ತಿದೆಯಲ್ವಾ? ಇದು ಗೊತ್ತಿರಬೇಕು ನಿಮಗೆ. ಹೇಳಿ, d/dθ ಆಫ್ ಲಾಗ್ ಆಫ್ cos 2θ ಅಂದ್ರೇನು, ಇದನ್ನ ಡೈರೆಕ್ಟಾಗಿ ಬರೀರಿ. ಇದೆಲ್ಲ ಮಾಡ್ಕೊಂಡು ಕೂತ್ಕೊಬಿಡಿ. 1/cos 2θ. cos 2θಗೇನು, sin 2θ. ಅರ್ಥ ಆಗ್ತಿದೆಯಲ್ವಾ? 2θಗೇನು,
2. ಈಗ ಡಿ ಬೈ ಡಿ ಟ ಆಫ್ ಲಾಗ್ ಎ ಅಂದ್ರೇನು 0. 2 ಲಾಗ್ ಎ ಅಂದರು 0, ಯಾಕಂದರೆ 2 ಕಾನ್ಸ್ಟೆಂಟೇ, ಲಾಗ್ ಏನು ಕಾನ್ಸ್ಟೆಂಟೇ. ಇದೇ ರೈಟ್ ಏನಾಗುತ್ತೆ 0 ಆಗುತ್ತೆ. ನೋಡಿ ಇದೆಲ್ಲ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ, ಇದನ್ನ ಇದು ಬೇಸಿಕ್ಗೋಸ್ಕರ ಅಷ್ಟೇ. ಇದೆಲ್ಲ ಅರ್ಥ ಆಗ್ತಿದೆಯಲ್ಲ, ಬರೀ ಇದನ್ನ ಮಾತ್ರ ಬರಿಬೇಕು. ಈಗ ಹೇಳಿ 2 1/r dr ಬೈ ಡಿ ಡಿ ಟ ಅಂದ್ರೇನು cot 5. ಗೊತ್ತಾಗ್ತಿದೆಯಲ್ವಾ? ಹೇಳಿ ಪ್ಲಸ್ ಇಂಟು ಮೈನಸ್ ಇದೇನು ಬರುತ್ತೆ 2. ಸೈನ್ ಬೈ ಕಾಸ್ ಅಂದರೆ 10. ವೆರಿ ಗುಡ್. ಈಸ್ ಈಕ್ವಲ್ ಟು 0. ಈಗ 2 cot 5 ಈಸ್ ಈಕ್ವಲ್ ಟು, ಈಗ -2 tan 2 ಡಿ ಟ ಈ ಕಡೆ ಬಂದರೆ ಹಾಂ, ವೆರಿ ಗುಡ್. 2 ಕ್ಯಾನ್ಸಲ್ ಆದರೆ ಉಳಿಯೋದೇನು? ಹಾಂ, cot 5 ಈಸ್ ಈಕ್ವಲ್ ಟು tan 2 ಡಿ ಟ. ಈಗ ನಮಗೆ 5 ಬೇಕು ಅಂದರೆ ಈ tan 2 ಡಿ ಟಾನ ಯಾವುದಕ್ಕೆ ಕನ್ವರ್ಟ್ ಮಾಡ್ಬೇಕು ನಾವು? ಕಾಟ್ಗೆ. ಯಾವ ಫಾರ್ಮುಲಾ ಆಗುತ್ತೆ ಹೇಳಿ ಇಲ್ಲಿ? ಹಾಂ, ಎಲ್ಲಿದೆ? ಇಲ್ಲಿ ನೋಡಿ, tan ಡಿ ಟ ಈಸ್ ಈಕ್ವಲ್ ಟು cot ಆಫ್ ಪೈ ಬೈ 2 ಮೈನಸ್ ಡಿ ಟ. ಅರ್ಥ ಆಗ್ತಿದೆಯಲ್ವಾ? ಈಗ tan 2 ಡಿ ಟ ಅಂದರೆ ಏನಾಗುತ್ತೆ? ಡಿ ಟ ಜಾಗದಲ್ಲಿ 2 ಡಿ ಟ ಹಾಕಿದ್ರೆ tan 2 ಡಿ ಟ ವಿಲ್ ಬಿಕಮ್ cot ಆಫ್ ಪೈ ಬೈ 2 ಮೈನಸ್ 2 ಡಿ ಟ. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಏನಾಗುತ್ತೆ ಇದು? cot 5 ಈಸ್ ಈಕ್ವಲ್ ಟು, ಈಗ ಯಾವ ಫಾರ್ಮುಲಾ ಅದರಲ್ಲಿ ಯೂಸ್ ಮಾಡೋದು? ಇದನ್ನ ಈ ಥರ ಬರ್ಕೋತೀನಿ ನಾನು. tan x ಅಂದ್ರೇನು? ಡಿ ಟ ಬದಲು ಈ ಎಕ್ಸ್ ಹಾಕ್ಕೋಬೋದಲ್ವಾ? ಇದನ್ನ ಉಲ್ಟಾ ಮಾಡಿ ಬರ್ಕೋತೀನಿ. ಅರ್ಥ ಆಗ್ತಿದೆಯಲ್ವಾ? tan x ಅಂದ್ರೇನು? cot ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಾಂ, ಎಕ್ಸ್. ವೆರಿ ಗುಡ್. ಸಾರಿ. ಈಗ tan x ಅಂದರೆ cot ಆಫ್ ಪೈ ಬೈ 2 ಮೈನಸ್ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಎಕ್ಸ್ ಜಾಗದಲ್ಲಿ 2 ಡಿ ಟ ಹಾಕಿದ್ರೆ ಏನಾಗುತ್ತೆ ಇದು? tan 2 ಡಿ ಟ ಈಸ್ ಈಕ್ವಲ್ ಟು, ಎಕ್ಸ್ ಜಾಗದಲ್ಲಿ 2 ಡಿ ಟ ಹಾಕ್ಕೋಬೋದು. ಏನಾಗುತ್ತೆ ಇದು? tan 2 ಡಿ ಟ ಈಸ್ ಈಕ್ವಲ್ ಟು ಏನಾಗುತ್ತೆ? cot ಆಫ್ ಪೈ ಬೈ 2 ಮೈನಸ್ 2 ಡಿ ಟ ಆಗುತ್ತೆ. ಅಂದರೆ ಏನೈತಿ ಇದು? cot ಆಫ್ ಪೈ ಬೈ 2 ಮೈನಸ್ 2 ಡಿ ಟ. ಅಂದರೆ 5 ಏನೈತಿ ಈಗ? ಇಷ್ಟೇ ಅಲ್ವಾ? ಅಂದರೆ 5ನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಯೂಸ್ ಆಗಿರೋ ಫಾರ್ಮುಲಾ ಯಾವುದು? ಇದು ಅರ್ಥ ಆಗ್ತಿದೆ. ಮತ್ತು ಲಾಗರಿತಮ್ದು ಫಾರ್ಮುಲೇಸು ಮತ್ತು ಈ ಡಿಫ್ರೆನ್ಷಿಯೇಷನ್ದು ಗೊತ್ತಾಗ್ತಿದೆಯಲ್ವಾ? ಅಂದರೆ ಇದೆಲ್ಲ ಗೊತ್ತಿದ್ದರೆ ನಿಮಗೆ ಇಲ್ಲಿ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೋಬೋದು. ಅರ್ಥ ಆಯ್ತಲ್ವಾ? ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. r² cos 2 ಡಿ ಟ ಈಸ್ ಈಕ್ವಲ್ ಟು ಏನು? a ಸ್ಕ್ವೇರು. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ r² cos 2 ಡಿ ಟ ಈಸ್ ಈಕ್ವಲ್ ಟು ಲಾಗ್ a ಸ್ಕ್ವೇರ್. ಲಾಗ್ r² ಪ್ಲಸ್ ಲಾಗ್ ಕಾಸ್ 2 ಡಿ ಟ ಈಸ್ ಈಕ್ವಲ್ ಟು ಲಾಗ್ m ಪವರ್ n ಅಂದ್ರೇನು? 2 ಲಾಗ್ m ಇಂಟು n ಅಪ್ಲೈ ಮಾಡಬೇಕು ಆ ಥರ. ಈಗ ಲಾಗ್ m ಪವರ್ n ಅಂದರೆ 2 ಲಾಗ್ r. ಇದನ್ನ ಹಂಗೆ ಇಟ್ಕೊಳ್ಳಿ, ಇಲ್ಲೇನು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡಿ ಟ. ಡಿಫ್ರೆನ್ಷಿಯೇಟ್ ಅಂತ ಬರೆದ ಮೇಲೇ ಡಿಫ್ರೆನ್ಷಿಯೇಟ್ ಮಾಡಿ, ಮೊದಲೇ ಮಾಡೋಕ್ಕೆ ಹೋಗ್ಬೇಡಿ. 2 ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು? 1/r ಆರ್ಗೆ ಡಿ ಆರ್ ಬೈ ಟಿ ಡಿ ಟ. ಲಾಗ್ ಆಫ್ ಕಾಸ್ 2 ಡಿ ಟಾಗೆ 1 ಕಾಸ್ 2 ಡಿ ಟ. ಕಾಸ್ 2 ಡಿ ಟಾಗೆ ಮೈನಸ್ ಸೈನ್ 2 ಡಿ ಟ. 2 ಡಿ ಟಾಗೆ 2. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಲಾಗ್ ಆಫ್ ಕಾಸ್ 2 ಡಿ ಟಾಗೆ ಈ ಥರ ಡಿಫ್ರೆನ್ಷಿಯೇಟ್. 2 ಲಾಗ್ ಹೇಗೇನು? 0. 2 ಇದ್ರ ಬದಲು cot 5 ಹಾಕ್ಕೋಬೋದು. -2 ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ನು. tan 2 ಡಿ ಟ ಆ ಕಡೆ ಹೋದರೆ -2 tan 2 ಡಿ ಟ ಪ್ಲಸ್ 2 tan 2 ಡಿ ಟ ಆಗುತ್ತೆ. 2 ಕ್ಯಾನ್ಸಲ್ಲು. cot 5 ಈಸ್ ಈಕ್ವಲ್ ಟು tan 2 ಡಿ ಟ ಆಗುತ್ತೆ. tan ಎಕ್ಸ್ಗೆ ಫಾರ್ಮುಲಾ ಏನು? cot ಆಫ್ ಪೈ ಬೈ 2 ಮೈನಸ್ ಎಕ್ಸು. ಇದಕ್ಕೆ ಅಪ್ಲೈ ಮಾಡಿ. cot ಆಫ್ ಪೈ ಬೈ 2 ಮೈನಸ್ 2 ಡಿ ಟ. 5 ಏನಾಗುತ್ತೆ? ಪೈ ಬೈ 2 ಮೈನಸ್ 2 ಡಿ ಟ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು.